ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಮುಂಬರುವಂತಹ ದಿನಗಳಲ್ಲಿ ನಾಗರಿಕರ ಹಕ್ಕುಗಳನ್ನು ದಮನ ಮಾಡಿ ಅವರ ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಂಡು ಮತ್ತೊಮ್ಮೆ ನಮ್ಮೆಲ್ಲರನ್ನು ಸಹಿತ 1975ರಲ್ಲಿ ಯಾವ ರೀತಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತು ಆ ರೀತಿಯಾದಂತಹ ಸ್ಥಿತಿಗೆ ಕರ್ನಾಟಕವನ್ನ ತಲುಪಿಸಲಿಕ್ಕೆ ಹೊರಟಂತ ಈ ಕಾಂಗ್ರೆಸ್ ಅನ್ನ ನೀತಿಯನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಆ ಅಧಿನಿಯಮದ ಅಥವಾ ಕರಡದ ಪ್ರತಿಯನ್ನ ತಾವೆಲ್ಲ ಓದಿದ್ರೆ ಅರ್ಥ ಆಗುತ್ತೆ ಯಾವ ರೀತಿ ಜನರ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕಲಿಕ್ಕೆ ಆ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅನ್ನುವಂತಹದ್ದು. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಹಾಗೂ RSS ನ ವಿಚಾರಧಾರೆಗಳನ್ನ ಗಮನಿಸಬೇಕು, ಅವುಗಳಿಗೆ ತಡೆಯನ್ನ ಒಡ್ಡಬೇಕು, ಅವರ ವಿಚಾರಗಳನ್ನ ಜನರಿಗೆ ತಲುಪದೇ ರೀತಿಯಲ್ಲಿ ಅವರಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನುವಂತ ಕೇವಲ ಒಂದೇ ಉದ್ದೇಶಕ್ಕಾಗಿ ಈ ಕಾಯ್ದೆಯನ್ನ ಕರ್ನಾಟಕ ಸರ್ಕಾರ ತರಲಿಕ್ಕೆ ಹೊರಟಿದೆ. ಗುಂಪಿನ ವ್ಯಕ್ತಿಗಳನ್ನ ತೃಪ್ತಿಪಡಿಸಲಿಕ್ಕೆ, ಕೇವಲ ಒಂದು ಸಮುದಾಯವನ್ನ ಮಾತ್ರ ಎತ್ತಿ ಕಟ್ಟಲಿಕ್ಕೆ ಈ ಕಾಯ್ದೆಯನ್ನ ತರಲಿಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ. ಖಂಡಿತ ನಾವು ಅದನ್ನ ತರಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇದೇ ರೀತಿ ಹೊರಟ್ರೆ ಕರ್ನಾಟಕ ಬಹಳಷ್ಟು ಜನರು 1975ರಲ್ಲಿ ಏನು ಘಟನೆಗಳಾಗಿತ್ತು ತಾವೆಲ್ಲ ಓದಿದ್ದೀರಿ. 1975ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾಗರಿಕ ವಾಕ್ ಸ್ವಾತಂತ್ರ್ಯವನ್ನ ತಡೆದು, ಪತ್ರಿಕಾ ಸ್ವಾತಂತ್ರ್ಯವನ್ನ ತಡೆದು ಯಾರೂ ಸಹಿತ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಲಿಕ್ಕೆ ಆಸ್ಪದವನ್ನ ಕೊಟ್ಟಿರಲಿಲ್ಲ. ನೀವೇನಾದ್ರೂ ಪತ್ರಿಕೆಯನ್ನ ಹೊರತರಬೇಕಾಗಿತ್ತು ಅಂತಂದ್ರೆ, ಯಾವುದಾದ್ರೂ ಭಾಷಣವನ್ನ ಮಾಡಬೇಕಾಗಿತ್ತಂದ್ರೆ ಮೊದಲು ಸರ್ಕಾರದ ಅನುಮತಿಯನ್ನ ತೆಗೆದುಕೊಂಡು ಅವರು ಏನು ಕರಡನ್ನ ತಿದ್ದುಪಡಿ ಮಾಡಿಕೊಡ್ತಾರೋ ಅಂತಹದ್ದು ಮಾತ್ರ ಪ್ರಕಟ ಆಗ್ತಾ ಇತ್ತು. ನಾಗರಿಕರಿಗೆ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇರಲಿಲ್ಲ, ಬರವಣಿಗೆ ಮೂಲಕ ಮಾತಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತೊಮ್ಮೆ ಅದೇ ರೀತಿಯಾದಂತಹ ಸ್ಥಿತಿ ಕರ್ನಾಟಕದಲ್ಲಿ ಬರುವುದು ಖಂಡಿತ. ಈ ಅಧಿನಿಯಮ ಏನಾದರೂ ಜಾರಿಗೆ ಆದ್ರೆ ಮತ್ತೊಮ್ಮೆ ನಾವು ತುರ್ತು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ನಮಗೆ ಯಾವುದೇ ರೀತಿಯಾದಂತಹ ಧ್ವನಿ ಇರುವುದಿಲ್ಲ. ಜಮಖಂಡಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಜಗದೀಶ್ ಗುರುಗುಂಟಿ ಸಾಹೇಬ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಂತ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮೆಲ್ಲ ಪ್ರಮುಖ ಪದಾಧಿಕಾರಿ ಬಂಧುಗಳೇ, ಭಗಿನಿಯರೇ, ಜಮಖಂಡಿ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳೇ ಮತ್ತು ಇಲ್ಲಿ ಭಾಗವಹಿಸಿರುವಂತಹ ನಮ್ಮ ಜೊತೆಗೆ ಸಹಕರಿಸಿದಂಥ ಸನ್ಮಾನ್ಯ ಎಲ್ಲ ಮಾಧ್ಯಮದ ಮಿತ್ರರು, ಈಗಾಗಲೇ ಸಿಟಿ ಉಪಾಧ್ಯಾಯರು ಮತ್ತು ನಮ್ಮ ಶಾಸಕರು ಈ ಶಾಸನ ತರುವಂತಹ ಒಂದು ಪ್ರಯತ್ನ ಅವರು ಏನು ಮಾಡಿದ್ದಾರೆ, ಇದನ್ನು ಅತ್ಯಂತ ಉಗ್ರವಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಜನಜಾಗೃತಿ ಮಾಡಿ ಸರ್ಕಾರದ ತಪ್ಪು ಕ್ರಮವನ್ನು ಖಂಡಿಸುವಂತಹ ಒಂದು ಪ್ರಯತ್ನ ನಡೆದಿದೆ. ಬಹುಶಃ ಇವತ್ತು ರಾಜ್ಯದ ತುಂಬ ಈ ರೀತಿಯ ಪ್ರತಿಭಟನೆ ಕಾರ್ಯಕ್ರಮ ನಡೀತಾವ. ಶಾಸನ ತರಬೇಕಾದ್ರೆ, ಯಾವುದೇ ಕಾನೂನು ತರಬೇಕಾದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಆಧಾರದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ದೇಶದಲ್ಲಿ ಮಾತಾಡುವಂಥ ಹಕ್ಕು, ಬರೆಯುವಂಥ ಹಕ್ಕು, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಹಕ್ಕನ್ನು ಸಂವಿಧಾನದಲ್ಲಿ ಕೊಡಲಾಗಿದೆ. ಆದರೆ ನೀವು ಮಾತಾಡಬೇಕಾದ್ರೆ ಇದನ್ನೇ ಮಾತಾಡಬೇಕು, ಇದನ್ನು ಮಾತಾಡಬಾರ್ದು ಅಂತ ಹೇಳುವಂಥದ್ದು, ಇದು ಬಹುಶಃ ಒಂದು ಜನಾಂಗವನ್ನು ಎತ್ತಿ ಕಟ್ಟಿ ಕೆಲವರನ್ನು ತುಳಿಯುವಂಥ, ಪ್ರಜಾತಂತ್ರದ ಕೊಲೆ ಮಾಡುವಂಥ ಪ್ರಯತ್ನ ಇದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಹೊಸ ಹೊಸ ಕಾನೂನುಗಳನ್ನು ಸಾಕಷ್ಟು ತಂದರು. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕಿತ್ತಾಕುವಾಗ ಅದಕ್ಕೆ ವಿಶೇಷ ಸ್ಥಾನಮಾನ ಕೊಡುವಂಥ ಸಂದರ್ಭ ಬಂದಾಗ, ಮತ್ತು ಬೇರೆ ಬೇರೆ ದೇಶ ತುಂಬ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಕಾನೂನುಗಳು ಹೊಸದಾಗಿ ಬರುವಾಗ ಯಾವುದನ್ನು ಗಡಿಬಿಡಿ ಮಾಡದೆ, ಯಾವುದನ್ನು ಸರ್ಕಾರದ ಮೇಲೆ ವಿರೋಧ ಪಕ್ಷವನ್ನು ಕಡೆಗಣಿಸೆಂದು ಅದನ್ನು ತರುವಂಥ ಪ್ರಯತ್ನ ಆಗಿಲ್ಲ. ಒಂದೊಂದು ವಿಷಯದ ಮೇಲೆ ಒಂದೊಂದು ವಾರದವರೆಗೆ ವಿಧಾನಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದನ್ನು ಮಂಡಿಸಿ ಸಾಕಷ್ಟು ವಿವರವಾಗಿ ಚರ್ಚೆಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ರಾಜಕೀಯ ಪಕ್ಷದ ಮುಖಂಡರು ಕೊಡುವಂಥ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಆಲಿಸಿ ಸಂಪೂರ್ಣ ಚರ್ಚೆ ಮಾಡಿ ಕೊನೆಗೆ ಒಂದು ನಿರ್ಣಯ ಮಾಡಿ ಕಾನೂನನ್ನು ಜಾರಿಗೆ ತರುವಂಥದ್ದು ನಮ್ಮ ಪ್ರಯತ್ನ. ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಪೂರಕವಾದದ್ದು. ಗಡಬಡಿಯಿಂದ ಕಾನೂನನ್ನು ಜಾರಿಗೆ ತಂದು ಬಹುಶಃ ಯಾರು ವಿರೋಧ ಪಕ್ಷದವರು ಇವರ ಒಳಗಿರುವಂಥ ಹೂರಣವನ್ನು ಹೊರಗೆ ಹಾಕ್ತಾರೆ, ಇವರ ತಪ್ಪುಗಳನ್ನು ಎತ್ತಿ ತೋರಿಸ್ತಾರೆ. ಒಂದು ಜಾತಿ ವಿರುದ್ಧ ಇನ್ನೊಂದು ಜಾತಿ ಎತ್ತಿ ಕಟ್ಟಿ ಕೇವಲ ಮತಗಳ ಆಕರ್ಷಣೆಗಾಗಿ ಮಾಡುವಂಥ ಈ ಪ್ರಯತ್ನವನ್ನು ಖಂಡನೆ ಏನು ವಿರೋಧ ಪಕ್ಷದವರು ಮಾಡ್ತಾರೆ, ಇದಕ್ಕೊಂದು ತಡೆ ಒಡ್ಡಬೇಕು, ಇವರು ಭಾಷಣವನ್ನು ಕಟ್ ಮಾಡಬೇಕು ಅಂತ ಬಹುಶಃ ತರಾತುರಿಯಲ್ಲಿ ಇದು ಕಾನೂನು ಜಾರಿಗೆ ಆಗ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ನಮ್ಮ ನಾಯಕರು, ನಮ್ಮ ರಾಜ್ಯ ಅಧ್ಯಕ್ಷರು, ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು
ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ. ಹೀಗಾಗಿ ಮುಂದಿನ ನಿರ್ಮಾಣಗಳಲ್ಲಿ ಸರ್ಕಾರ ಈ ಒಂದು ಶಾಸನ ತರುವುದನ್ನು ಕೈ ಬಿಡದೇ ಇದ್ದರೆ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ತುಂಬ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಜನಜಾಗೃತಿ ಮಾಡಬೇಕು, ಜನರಲ್ಲಿ ಭಾವನೆಗಳನ್ನು ಕೆರಳಿಸಬೇಕು. ಮತ್ತು ಇದು ಈ ಶಾಸನದಲ್ಲಿ ಅಡಗಿರುವಂಥ ಇಲ್ಲಿ ಪ್ರಜಾತಂತ್ರದ ವ್ಯವಸ್ಥೆಗೆ ವಿರುದ್ಧವಾಗಿರುವಂಥ ಶಬ್ದಗಳನ್ನು ಆ ಕಾನೂನನ್ನ ಕಿತ್ತಾಕಬೇಕು, ಜನರಲ್ಲಿ ಜಾಗೃತಿ ಆಗಬೇಕು. ಈ ದೇಶದ ಸ್ವಾತಂತ್ರ್ಯ ನಮಗೇನು ಪ್ರಜಾಪ್ರಭುತ್ವದ ಆಧಾರದಲ್ಲಿ ಸಿಗುವಂಥ ಹಕ್ಕುಗಳವ ಅವ್ರು ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ಆಗಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬರೀ ಕರ್ನಾಟಕ ಅಷ್ಟ ಮಾತ್ರ ಅಲ್ಲ, ಇಡೀ ದೇಶ ತುಂಬನೂ ಕೂಡ ಜನಜಾಗೃತಿ ಮಾಡುವಂಥ ಒಂದು ಸಂದರ್ಭ ಬಂದಾಗ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧತೆ ಅಂತ ಮಾತನ್ನು ಈ ಸಂದರ್ಭ ಹೇಳಿ, ಇವತ್ತೇನು ಇದು ಗೌರವಾನ್ವಿತ ರಾಜ್ಯಪಾಲರಿಗೆ ಸನ್ಮಾನ್ಯ ತಹಶೀಲ್ದಾರ್ ಮೂಲಕ ಈ ಮನವಿಯನ್ನು ನಾವು ಸಲ್ಲಿಸ್ತೀವಿ. ಅವರ ಮನವಿ ರಾಜ್ಯಪಾಲರಿಗೆ ಕಳಿಸಬೇಕು ಮತ್ತು ಮುಂದಿನ ಹಂತದಲ್ಲಿ ಸರ್ಕಾರ ಇದನ್ನು ಕೈ ಬಿಡದೇ ಇದ್ದರೆ ಅತ್ಯಂತ ಉಗ್ರವಾಗಿ ಹೋರಾಟವನ್ನು ನಾವು ಮಾಡ್ತೀವಿ. ಇದು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದೆ. ಸಂವಿಧಾನದ 19ನೇ ಪರಿಚ್ಛೇದ 2 ಪರಿಚ್ಛೇದದ ಡಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಡಿ ನೀಡಿದ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತಿಕೊಳ್ಳುತ್ತಿದೆ ಎಂದು ಗಮನ ಸೆಳೆಯುತ್ತಿದ್ದೇವೆ. ಇದು ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ. ಇದರಡಿ ದ್ವೇಷ ಭಾಷಣಕ್ಕೆ ನೀಡಿರುವ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ. ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ, ಸಾಮಾಜಿಕ ಚರ್ಚೆ, ವ್ಯಂಗ್ಯ ಮಾಡುವುದು ಅಥವಾ ಸತ್ಯವನ್ನು ಹೇಳುವುದನ್ನು ಕೂಡ ದ್ವೇಷ ಎಂದು ಪರಿಗಣಿಸುವ ಅಪಾಯವಾಗಿದೆ. ಜನರು ಭಯದಿಂದ ಮಾತನಾಡದೆ ಇರುವುದು ಸರ್ಕಾರದ ಉದ್ದೇಶವೇ ಎಂದು ಪ್ರಶ್ನೆ ಮಾಡುತ್ತಿದ್ದೇವೆ. ಕಾಂಗ್ರೆಸ್ ಸರ್ಕಾರ ತಮ್ಮ ಮೆಜಾರಿಟಿ ತಿಳ್ಕೊಂಡು ತಾವು ಬೇಕಾದ ಹಾಗೆ ಮಾಡ್ತಾ ಇದ್ದಾರೆ. ಈ ಮಸೂದೆ ಬಹಳ ಭಯಾನಕವಾದದ್ದು. ನಮಗೀಗ ನಮ್ಮಲ್ಲಿರುವಂತಹ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತಹ ದುರುದ್ದೇಶ ಈ ಒಂದು ಕಾಂಗ್ರೆಸ್ ಸರ್ಕಾರ ಹೊಂದಿದೆ. ತಮಗೆ ಗೊತ್ತಿರಬಹುದು, ಈ ಒಂದು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆ 2025 ಮಂಡಿಸಿದ್ದು ಇದು ಮಹಾಪಾಪಕರವಾದ ಸಂಗತಿ. ಇದು ಚರ್ಚೆ ಮಾಡದೆ ಇದನ್ನು ತರಬಾರದು ಅಂತ ತಿಳ್ಕೊಂಡು ಅಧಿವೇಶನದಲ್ಲಿ ಕೂಡ ನಾವು ಬಿಜೆಪಿ ಎಲ್ಲ ಮುಖಂಡರು ಮತ್ತು JDS ಮುಖಂಡರು ಹೋಗಿ ಬಾವಿಗೆ ಇಳಿದು ನಾವು ಪ್ರತಿಭಟನೆ ಮಾಡಿದ್ರು ಕೂಡ ಆ ಪ್ರತಿಯೂ ಕೂಡ ಅವರು ನಮ್ಮನ್ನು ಲೆಕ್ಕಿಸದೆ ಅವರು ಈ ಮಸೂದೆಯನ್ನು ತರೋದಕ್ಕೋಸ್ಕರ ನಿರ್ಧಾರ ಮಾಡಿದ್ದು ಇದು ಬಹಳ ದುಷ್ಟಕರ. ನಿಜವಾಗಿ ಹೇಳಬೇಕಾದ್ರೆ ನಮ್ಮ ವಾಕ್ ಸ್ವಾತಂತ್ರ್ಯ ಮತ್ತು ಇದರಿಂದ ನಾವು ಸರ್ಕಾರ ಮಾಡುತ್ತಿರುವುದನ್ನು ನಾವು ಎತ್ತಿ ತೋರಿಸಲಿಕ್ಕೆ ಅಸಾಧ್ಯವನ್ನ ಮಾಡಬೇಕು. ನಮ್ಮ ಬಾಯಿಯನ್ನು ಕಟ್ಟಬೇಕು. ಒಂದೇನು ತಪ್ಪು ತಡೆಗಳಾದ್ರೆ ನಮ್ಮನ್ನು ಜೈಲಿಗೆ ಹಾಕಬೇಕು. ಎಲ್ಲರೂ ಈ ತರ ಒಂದು ದುರುದ್ದೇಶ ಇಟ್ಟುಕೊಂಡು ಇದೊಂದು ಮಸೂದೆ ತರ್ತಾ ಇರುವುದು ಖಂಡನೀಯ. ಎಲ್ಲ ಕಾನೂನುಬದ್ಧವಾಗಿದೆ. ಈ ಒಂದು ಸಂವಿಧಾನದ ವಿರುದ್ಧ ತದ್ವಿರುದ್ಧವಾಗಿ ಮಾಡ್ತಾ ಇದ್ದಾರಲ್ಲ, ಈಗಾಗಲೇ ಹೇಳಿದ ಪ್ರಕಾರ ನಮ್ದೊಂದು ಇದು ಒಂದು ತುರ್ತು ಪರಿಸ್ಥಿತಿ ಯಾವತ್ತೂ ಇರುವಂತೆ ಮಾಡ್ಯಾರ. ಅವಾಗ ಆ ಅವಧಿಯಲ್ಲಿ ಮಾತ್ರ ತುರ್ತು ಪರಿಸ್ಥಿತಿ ಇತ್ತು. ಇನ್ಮೇಲೆ ಕಡಿವರೆಗೂ ತುರ್ತು ಪರಿಸ್ಥಿತಿ ಇರುವ ಹಾಗೆ ಈ ಸಂವಿಧಾನ ಮಾಡಿದಾರಲ್ಲ, ಇದು ಒಂದು ಮಹಾ ದುರದೃಷ್ಟಕರ. ಇದು ಆಗಲೇ ಕೂಡುದು. ಅದಕ್ಕೆ ಮಹಾಜನತೆಗೆ ನಾನು ಈ ಮೂಲಕ ತಾವು ಕೂಡ ಈ ಪ್ರತಿಭಟನೆ ಮಾಡಿ ಈ ಸಂವಿಧಾನದಲ್ಲಿ ಈ ಒಂದು ವಿಧೇಯಕ ಪಾಸ್ ಆಗದ ಹಾಗೆ ನೋಡ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ. ನಾವು ಈ ಹೋರಾಟ ಇಲ್ಲಿಗೆ ಬಿಡುವುದಿಲ್ಲ. ಇದು ಮುಂದುವರಿಸಿಕೆಯಿಂದ ಆಗದ ಹಾಗೆ ನೋಡ್ಕೋತೀವಿ ಅಂತ ಕಿಸಿಂದ ತಿಳಿಪಡಿಸಿ ಇದನ್ನು ನಾವು ಮನವಿಯನ್ನು ಈ ತಹಶೀಲ್ದಾರ್ ಸಾಹೇಬರು ಮತ್ತು AC ಸಾಹೇಬರು ಬಂದು ಸ್ವೀಕರಿಸಬೇಕಂತ ಕಿಸಿಂದ ನಾನು ಕೇಳ್ಬೋತಾ ಇದ್ದೇನೆ. ಈಗ ಮುಂದೆ ನಮ್ಮ ಶ್ರೀಕಾಂತ್ ಕುಲಕರ್ಣಿ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.